ಹರೇ ಕೃಷ್ಣ. ಇವತ್ತಿನ ಕ್ಲಾಸ್ ಬಂದು ಶ್ರೀಮದ್ ಭಾಗವತಂನಲ್ಲಿ ಜಗನ್ನಾಥನ ಮಹಿಮೆಯನ್ನು ಯಾವ ರೀತಿ ವರ್ಣಿಸಿದ್ದಾರೆ ಎನ್ನುವುದರ ಬಗ್ಗೆ, ಜೊತೆಗೆ ಪುರಿಯಲ್ಲಿ ಜಗನ್ನಾಥನಿಗೆ ಮಾಡುವ ವಿವಿಧ ಸೇವೆಗಳ ಬಗ್ಗೆ, ಅದರೊಂದಿಗೆ ಜಯದೇವ ಗೋಸ್ವಾಮಿಯವರು ಬರೆದಿರುವಂತಹ ಗೀತ ಗೋವಿಂದದ ಸೇವೆಯ ಮಹಿಮೆಯನ್ನು ಸವಿಸ್ತಾರವಾಗಿ ಚಿತ್ತ ವಿನೋದಿನಿ ಮಾತಾಜಿಯವರು ತಿಳಿಸಿದ್ದಾರೆ. ಎಲ್ಲರೂ ಕೂಡ ಇದನ್ನು ಕೇಳಿಸಿಕೊಂಡು ಜಗನ್ನಾಥನ ಕಥಾಮೃತವನ್ನು ಸವಿಯುತ್ತಾ ಆನಂದಿಸಿರಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯಮೀಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ರಾಧಾನಾಥ ಸ್ವಾಮಿ ನಿತಿ ನಾಮಿನೆ. ಓಂ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ 2-3 ವಾರಗಳಿಂದ ನಾವು ಭಗವಂತ ಜಗನ್ನಾಥನ ಕಥೆಗಳನ್ನ ಕೇಳ್ತಾ ಇದ್ದೀವಿ. ಸೊ ಜಗನ್ನಾಥ ಸ್ವಯಂ ಕೃಷ್ಣ, ಇದಕ್ಕೆ ಅನೇಕ ಸಾಕ್ಷಿಗಳನ್ನ ನಾವು ಪದ್ಮ ಪುರಾಣದಲ್ಲಾಗಿರ್ಬೋದು, ಸ್ಕಂದ ಪುರಾಣದಲ್ಲಾಗಿರ್ಬೋದು, ಬ್ರಹ್ಮ ಪುರಾಣದಲ್ಲಿ, ಕಾಲಿಕಾ ಪುರಾಣದಲ್ಲಿ ಅನೇಕ ಕಡೆ ನಾವು ನೋಡಿದೀವಿ. ಆದ್ರೆ ಈ ಎಲ್ಲ ಪುರಾಣಗಳ ಮುಕುಟಮಣಿಯಾಗಿರುವಂತಹ ಪುರಾಣಗಳ ತಿಲಕ ಅಂತಾನೆ ಹೇಳ್ಬೋದು. ಭಾಗವತಂನಲ್ಲೂ ಕೂಡ ಭಗವಂತ ಜಗನ್ನಾಥನ ವಿಷಯ ಅನೇಕ ಬಾರಿ ಹೇಳ್ತಾರೆ. ಆಕ್ಚುಲಿ ಭಾಗವತನಲ್ಲಿ 10ನೇ ಸ್ಕಂದದ 1ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಜಗನ್ನಾಥನ ಬಗ್ಗೆ ಹೇಳಿದ್ದಾರೆ. ಆ ಶ್ಲೋಕ ಈ ರೀತಿ ಇದೆ: ತತ್ರ ಗತ್ವಾ ಜಗನ್ನಾಥಂ ದೇವದೇವಂ ವೃಷಾ ಕಪಿಂ ಪುರುಷಂ ಪುರುಷ ಸೂಕ್ತೇನ ಉಪತಸ್ತೆ ಸಮಾಹಿತಃ. ಸುಖದೇವ್ ಗೋಸ್ವಾಮಿ ಅವರು ಶ್ರೀಮದ್ ಭಾಗವತಂನಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಇದರ ಭೂಮಿಕೆ ಏನು ಅಂತ ಅಂದ್ರೆ, ಯಾವಾಗ ಪರೀಕ್ಷಿತ ಮಹಾರಾಜ ಕೃಷ್ಣನ ಬಗ್ಗೆ ಕೇಳ್ಬೇಕು ಅಂತ ಆಸೆಯನ್ನ ಪಡ್ತಾರೆ, ಆಗ ಸುಖದೇವ್ ಗೋಸ್ವಾಮಿ ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ಪ್ರಸನ್ನರಾಗಿ ಅವ್ರು ಹೇಳ್ತಾರೆ, ಹೇ ರಾಜನ್, ಸಮ್ಯಾಗ್ ವ್ಯವಸ್ಥಿತ ಬುದ್ಧಿ ತವ ರಾಜರ್ಷಿ ಸಪ್ತಮ. ಇವತ್ತು ನಿನ್ನ ಬುದ್ಧಿ ಒಂದು ಒಳ್ಳೆಯ ನಿರ್ಣಯವನ್ನ ತಗೊಂಡಿದೆ. ಅವ್ರು ಹೇಳ್ತಾರೆ, ಈ ಸಂಸಾರದಲ್ಲಿ ಯಾರು ಭಾಗವತ ಕಥೆಯನ್ನ ಕೇಳಕ್ಕೆ ಕೂರ್ತಾರಲ್ಲ, ಅವರು ನಿಜವಾಗ್ಲೂ ಆವತ್ತು ಒಂದು ಕರೆಕ್ಟ್ ಡಿಸಿಷನ್ ತಗೊಂಡಿದ್ದಾರೆ ಅಂತ ಹೇಳಿ ಅಂತ ಸುಖದೇವ್ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ, ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ಸ್ತ್ರೀಯಾನ್ ಪುನಾಹಿತಃ. ಭಗವಂತ ಕೃಷ್ಣನ ಕಥೆಯನ್ನ ಕೇಳ್ಬೇಕು ಅಂತ ಯಾರು ಹಂಬಲಿಸ್ತಾರಲ್ಲ, ಅವರಿಗೆ ಈ ಕಥೆಯ ಮುಖಾಂತರ ಏನಾಗತ್ತೆ ಅಂತ ಹೇಳ್ತಾರೆ ಸುಖದೇವ್ ಗೋಸ್ವಾಮಿ. 3 ಜನರಿಗೆ ಕಲ್ಯಾಣವಾಗತ್ತೆ. ಯಾರ್ಯಾರು? ವಕ್ತಾರ, ಯಾರು ಭಗವಂತನ ಕಥೆಯನ್ನ ಕೇಳ್ತಾರೆ ಅವರು ಪವಿತ್ರರಾಗ್ತಾರೆ. ಮತ್ತೆ ರುಚಕಂ ಅಂದ್ರೆ ಯಾರು ಕಥೆಯನ್ನ ಹೇಳಿ, ಭಗವಂತನ ಕಥೆಯನ್ನ ಹೇಳಿ ಅಂತ ನಮ್ಗೆ ಕೇಳ್ತಾರಲ್ಲ, ಅವರು ಕೂಡ ಪವಿತ್ರರಾಗ್ತಾರೆ. ಮತ್ತೆ ಶ್ರೋತು, ಯಾರು ಭಗವಂತನ ಕಥೆಯನ್ನ ಕೇಳ್ತಾರಲ್ಲ ಅವರು ಪವಿತ್ರರಾಗ್ತಾರೆ. ಎಷ್ಟು ಪವಿತ್ರರಾಗ್ತಾರೆ ಅಂತ ಹೇಳಿ ಇಲ್ಲಿ ಸುಖದೇವ್ ಗೋಸ್ವಾಮಿ ಅವರು ಹೇಳ್ತಾರೆ, ಯಥಾಪಾದ ಸಲಿಲಂ ಯಥ. ಆ ಭಗವಂತನ ಚರಣಗಳಿಂದ ಬಂದಂತಹ ಗಂಗೆ ಏನಿದಾಳಲ್ಲ, ಹರಿತಾಳಲ್ಲ, ಅಷ್ಟು ಪವಿತ್ರರಾಗ್ತಾರಂತೆ. ಸೊ ಈ ರೀತಿ ಸುಖದೇವ್ ಗೋಸ್ವಾಮಿ ಅವರು ಪರೀಕ್ಷಿತ ಮಹಾರಾಜನಿಗೆ ಪ್ರಶಂಸೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನೀನು ಭಗವಂತನ ಬಗ್ಗೆ ಕೇಳ್ಬೇಕು ಅನ್ನೋ ಒಂದು ಆಸೆಯನ್ನ ವ್ಯಕ್ತಪಡಿಸಿದ್ದೀಯಾ ಅಂತ ಹೇಳಿ. ಸೊ ಸುಖದೇವ್ ಗೋಸ್ವಾಮಿ ಅವರು ಹೇಳ್ತಾರೆ, ಭೂಮಿ ದೃಪ್ತ ಧ್ರುಪ ವ್ಯಾದ
ದೈತ್ಯಾನಿ ಶತಾಯುತೆ ಆಕ್ರಂತ ಭೂರಿ ಭಾರೇಣ ಬ್ರಹ್ಮಾಣಂ ಶರಣಂ ಯಯೋ. ಆ, ಈ ಶ್ಲೋಕ ಯಾವಾಗ ಬಂತು ಅನ್ನೋ ಒಂದು ಹಿನ್ನೆಲೆ ನೋಡೋದಾದ್ರೆ, ದ್ವಾಪರದ ಅಂತ್ಯದಲ್ಲಿ ಅನೇಕ ರಾಜ ಮಹಾರಾಜರುಗಳು ಕೆಟ್ಟ ಸಂಗತಿಯಲ್ಲಿ ಸಿಕ್ಕು ಆಸುರಿ ವೃತ್ತಿಯನ್ನ ಬೆಳೆಸ್ಕೊಂಡ್ರು. ಅದರ ಪ್ರಭಾವದಿಂದ ಏನಾಯ್ತು, ಅವ್ರ ಜೀವನದಲ್ಲಿ ಅನೇಕ ಪ್ರಕಾರದ ಅತ್ಯಾಚಾರಗಳನ್ನ ಮಾಡಕ್ಕೆ ಶುರು ಮಾಡಿದ್ರು. ಸಾಧು ಸಂತರುಗಳ ಸಾಧನೆಯನ್ನ ನಿಲ್ಲಿಸಿದ್ರು, ಭಕ್ತರು ಮಾಡ್ತಾ ಇದ್ದಂತಹ ಭಕ್ತಿಯನ್ನ ನಿಲ್ಸಿದ್ರು, ಋಷಿಮುನಿಗಳ ಅಗ್ನಿ ಅಂದ್ರೆ ಯಜ್ಞ ಹೋಮಗಳನ್ನ ನಿಲ್ಸಿದ್ರು, ಮತ್ತೆ ಜೀವ ಹಿಂಸೆಯನ್ನ ಮಾಡೋದಕ್ಕೆ ಆ ರಾಜರುಗಳು ಶುರು ಮಾಡಿದ್ರು. ಗೋಮಾತೆಯನ್ನ ಹಿಂಸಿಸ್ತಾ ಇದ್ರು. ಯಾವಾಗ ಈ ರೀತಿಯ ಅತ್ಯಾಚಾರ ದ್ವಾಪರ ಯುಗದಲ್ಲಿ ಆಯ್ತು, ಹೇಳ್ತಾರೆ ಆಕ್ರಂದ ಭೂರಿ ಭಾರೇಣ, ಈ ಭೂಮಿಯ ಮೇಲೆ ಅಧರ್ಮದ ಪಾಪದ ಭಾರ ಹೆಚ್ಚಾಯ್ತು. ಆಗ ಈ ಭೂಮಿ ತಾಯಿಗೆ ಬಹಳ ಕಷ್ಟ ಆಯ್ತು. ಆಗ ಬ್ರಹ್ಮಾಣಂ ಶರಣಂ ಯಯೋ. ಆಗ ಈ ಭೂಮಿ ತಾಯಿ ಏನ್ ಮಾಡ್ತಾಳೆ, ಬ್ರಹ್ಮನ ಹತ್ರ ಹೋಗ್ತಾಳೆ. ಹೆಂಗ್ ಹೋಗ್ತಾಳೆ ಅಂದ್ರೆ, ಗೋರುತ್ವ ಅಶ್ರುಮುಖಿ ಕಿಮ್ನ ಕ್ರದಂತಿ ಕರುಣಾಂ ವಿಭೋ. ಒಂದು ಗೋಮಾತೆಯ ರೂಪವನ್ನ ಪಡೆದುಕೊಂಡು ಭೂಮಿ ತಾಯಿ ಬ್ರಹ್ಮನ ಹತ್ರ ಹೋಗ್ತಾಳಂತೆ. ಅವಳು ಅವನ ಹತ್ರ ಹೋಗಿ ತುಂಬಾ ಅಳ್ತಾಳೆ, ಮತ್ತೆ ತನ್ನ ಎಲ್ಲ ದುಃಖವನ್ನ ಹೇಳ್ಕೊತಾಳೆ. ಆಗ ಬ್ರಹ್ಮ ಎಲ್ಲ ಕೇಳ್ತಾನೆ ಅವಳು ಹೇಳೋದನ್ನ. ಆಗ ಹೇಳ್ತಾನೆ, ಹೇ ದೇವಿ, ಸಣ್ಣ ಪುಟ್ಟ ದುಃಖ ಏನಾದ್ರೂ ಆಗಿದ್ದಿದ್ರೆ ನಾನ್ ದೂರ ಮಾಡ್ತಿದ್ದೆ, ಆದ್ರೆ ನಿನ್ನ ಮೇಲೆ ಬಂದಿರುವಂತದ್ದು ಬಹಳ ದೊಡ್ಡ ದುಃಖ ಬಂದಿದೆ. ಸೊ ಈ ದುಃಖವನ್ನ ಈ ಪ್ರಪಂಚದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅದನ್ನ ದೂರ ಮಾಡಕ್ಕೆ ಸಾಧ್ಯ. ನಾನು ನಿನ್ನನ್ನ ಅವನ ಹತ್ರ ಕರ್ಕೊಂಡು ಹೋಗ್ತೀನಿ. ಆದ್ರೆ ಅವನ ಹತ್ರ ಹೋಗ್ಬೇಕಲ್ಲ, ನಾವೆಲ್ಲ ಏನ್ ಮಾಡ್ಬೇಕು, ಕೀರ್ತನೆಯನ್ನ ಮಾಡ್ಬೇಕು. ಆಗ ಮಾತ್ರ ಅವನು ಪ್ರಕಟವಾಗ್ತಾನೆ ಅಂತ ಹೇಳಿ ಹೇಳ್ತಾನೆ ಬ್ರಹ್ಮ. ಯಾವಾಗ ಈ ಕೀರ್ತನೆ ಸಾಮೂಹಿಕವಾಗಿ ಆಗತ್ತಲ್ಲ, ಆಗ ಭಗವಂತ ಅಧಿಕ ಪ್ರಸನ್ನನಾಗ್ತಾನೆ. ಆದ್ರಿಂದ ಬ್ರಹ್ಮ ಏನ್ ಮಾಡ್ತಾನೆ, ಶಿವ ಮತ್ತೆ ನಾರದನ ಜೊತೆ ಎಲ್ಲ ದೇವಾನುದೇವತೆಗಳನ್ನ ಕರೆದುಕೊಂಡು ಜೊತೆಗೆ ಭೂಮಿ ತಾಯಿಯನ್ನ ಕರೆದುಕೊಂಡು ಕ್ಷೀರಸಾಗರದ ದಡಕ್ಕೆ ಬರ್ತಾರೆ. ಆಗ ಸುಖದೇವ ಗೋಸ್ವಾಮಿಯವರು 10ನೇ ಅಧ್ಯಾಯದ 10ನೇ ಕ್ಯಾಂಟೋದ 1ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕದಲ್ಲಿ ಇದನ್ನ ಹೇಳ್ತಾರೆ. ತತ್ರಗತ್ವ, ಇವರೆಲ್ಲ ಎಲ್ಲಿ ಹೋಗ್ತಾರೆ ಅಂತಂದ್ರೆ, ಎಲ್ಲಿ ಜಗನ್ನಾಥ ಇವರೆಲ್ಲರೂ ಜಗನ್ನಾಥನ ಹತ್ರ ಹೋಗ್ತಾರೆ. ಈ ಜಗನ್ನಾಥ ಇನ್ನು ಯಾರು ದೇವತೆಗಳಿಗೆ ಈ ದೇವಾನುದೇವತೆಗಳಿಗೆ ಭೂಮಿ ತಾಯಿಯನ್ನ ಕರ್ಕೊಂಡು ಏನ್ ಮಾಡ್ತಾನೆ, ದೇವಾನುದೇವತೆಗಳು ಬ್ರಹ್ಮ ಎಲ್ಲರೂ ಸೇರಿ ಜಗನ್ನಾಥನ ಹತ್ರ ಬರ್ತಾರೆ. ಇದ್ರ ಅರ್ಥ ಏನು ಅಂತ ಅಂದ್ರೆ, ಈ ಸೃಷ್ಟಿಯಲ್ಲಿ ಯಾವಾಗ ಮನುಷ್ಯನ ಮೇಲೆ ಕಷ್ಟ ಬರುತ್ತಲ್ಲ, ಆಗ ಆ ಮನುಷ್ಯ ಏನ್ ಮಾಡ್ತಾನೆ, ದೇವತೆಗಳಿಗೆ ಶರಣಾಗ್ತಾನೆ. ಆದ್ರೆ ಯಾವಾಗ ಈ ದೇವತೆಗಳಿಗೆ ಕಷ್ಟ ಬರುತ್ತಲ್ಲ, ಆಗ ಅವ್ರೆಲ್ಲರೂ ಏನ್ ಮಾಡ್ತಾರೆ, ಜಗನ್ನಾಥನ ಹತ್ರ ಹೋಗ್ತಾರೆ. ಹೋಗಿ ಏನ್ ಮಾಡ್ತಾರೆ, ಪುರುಷ ಸೂಕ್ತೇನ, ಅವರೆಲ್ಲ ಪುರುಷ ಸೂಕ್ತದ ಮುಖಾಂತರ ಈ ಪರಮ ಪುರುಷ ಜಗನ್ನಾಥನ ಉಪಸ್ಥಿತಿಯಲ್ಲಿ ಸಮಾಹಿತ ಸ್ತುತಿಯನ್ನ ಮಾಡ್ತಾರೆ. ಆಚಾರ್ಯರು ಹೇಳ್ತಾರೆ, ಈ ಪುರುಷ ಸೂಕ್ತಿ ಮಾಡಿದ್ರು ಕೂಡ ಭಗವಂತ ಪ್ರಕಟವಾಗ್ಲಿಲ್ವಂತೆ. ಆಗ ಎಲ್ಲರೂ ಏನ್ ಮಾಡ್ತಾರೆ, ಜಗನ್ನಾಥನ ಕೀರ್ತನೆಯನ್ನ ಮಾಡ್ತಾರೆ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತುಮಿ. ಈ ಲೈನ್ಸಿನ ಅರ್ಥ ಏನು ಅಂತಂದ್ರೆ, ಹೇ ಜಗನ್ನಾಥ ಸ್ವಾಮಿ, ನೀವು ನಯನ ಪಥ ಅಂತ ಅಂದ್ರೆ ನಮ್ಮ ಈ ಕಣ್ಣುಗಳ ಪಥ ಅಂತ ಅಂದ್ರೆ ಮಾರ್ಗ, ದಾರಿಯಲ್ಲಿ ಭವತುಮಿ, ಪ್ರಕಟವಾಗ್ರಿ, ದರ್ಶನವನ್ನ ಕೊಡಿ ಅಂತ ಹೇಳಿ ಹೇಳ್ತಾರೆ. ಎಲ್ಲ ದೇವಾನುದೇವತೆಗಳು ಕ್ಷೀರಸಾಗರದ ದಡದಲ್ಲಿ ನಿಂತು, ಹೇ ಜಗನ್ನಾಥ, ನೀವು ನಮ್ಮ ಕಣ್ಣುಗಳ ಎದುರಿಗೆ ಪ್ರಕಟವಾಗ್ರಿ ಅಂತ ಹೇಳಿ ಕೀರ್ತನೆಯನ್ನ ಮಾಡ್ತಾರೆ. ಈ ರೀತಿ ಭಾಗವತಂನಲ್ಲಿ ಜಗನ್ನಾಥನ ಬಗ್ಗೆ ಚರ್ಚೆ ಅನೇಕ ಬಾರಿ ಆಗಿದೆ. ಇದರಿಂದ ನಾವ್ ಏನ್ ತಿಳ್ಕೊಬೇಕು ಅಂತ ಅಂದ್ರೆ, ಸೊ ನಮ್ಮ ಜೀವನದಲ್ಲೂ ಕಷ್ಟ ಬಂದ್ರೆ ನಾವು ದೇವಾನುದೇವತೆಗಳ ಹತ್ರ ಬೇಡೋದನ್ನ ಬಿಟ್ಟು, ಈ ದೇವಾನುದೇವತೆಗಳು ಯಾರ ಹತ್ರ ಸಹಾಯಕ್ಕೆ ಹೋಗ್ತಾರಲ್ಲ, ಅಂತಹ ಜಗನ್ನಾಥನ ಹತ್ರಕ್ಕೆ ನಾವು ಹೋದ್ರೆ ಅವನು ನಮ್ಮ ಎಲ್ಲ ದುಃಖದಿಂದ ಮುಕ್ತರನ್ನಾಗಿ ಮಾಡ್ತಾನೆ. ಸೊ ಎಲ್ಲರ ಕೀರ್ತನೆಗೆ ಮೆಚ್ಚಿ ಭಗವಂತ ಪ್ರಕಟವಾಗ್ತಾನೆ. ಕೃಷ್ಣನ ರೂಪದಲ್ಲಿ ಸ್ವಯಂ ಭಗವಂತ ಪ್ರಕಟವಾಗಿ ದುಷ್ಟರ ವಿನಾಶವನ್ನ ಮಾಡ್ತಾನೆ. ಈ ಪೃಥ್ವಿಯ ಭಾರವನ್ನ ದೂರ ಮಾಡ್ತಾರೆ. ಜೊತೆಗೆ ಈ ಸಾಧು ಸಂತರಿಗೆ ಆನಂದವನ್ನ ನೀಡ್ತಾನೆ. ಸೊ ಈ ರೀತಿ ಜಗನ್ನಾಥನ ಮಹಿಮೆ ಶ್ರೀಮದ್ ಭಾಗವತಂನಲ್ಲಿ ವರ್ಣಿಸಿದ್ದಾರೆ. ಆಕ್ಚುಲಿ ಈ ನಮ್ಮ ಜೀವದ ಸ್ವಭಾವ ಏನು ಅಂತ ನೋಡೋದಾದ್ರೆ, ಏನು ನಮ್ಮ ಜೀವದ ಸ್ವಭಾವ ಅಂದ್ರೆ ಸೇವೆ ಮಾಡೋದು.
ನೋಡಿದ್ರೆ ಉಪ್ಪಿನ ಸ್ವಭಾವ ಏನು? ಉಪ್ಪಿನ ಸ್ವಭಾವ ಏನು? ಸ್ವಲ್ಪ ಸಾಲ್ಟಿ ಟೇಸ್ಟ್ ಕೊಡೋದು. ಸಕ್ಕರೆಯ ಸ್ವಭಾವ ಏನು? ಸ್ವೀಟ್ ಕೊಡೋದು. ಮೆಣಸಿನ್ಕಾಯಿ ಸ್ವಭಾವ ಏನು? ಖಾರ ಟೇಸ್ಟ್ ಕೊಡೋದು. ಇದೆಲ್ಲ ಇವುಗಳಿಗೆ ಏನು ಅಂತ ಅಂದ್ರೆ ಸ್ವರೂಪಗತವಾದ ಸ್ವಭಾವಗಳು. ಈ ಉಪ್ಪಿಂದ ನಾವು ಅದ ಒಂದು ರುಚಿನ ಸಾಲ್ಟಿ ಟೇಸ್ಟ್ ಅನ್ನ ತೆಗೆದ್ರೆ ಅದ್ರೊಳಗೆ ಏನು ಉಳಿಯಲ್ಲ. ಮತ್ತೆ ಈ ಸಕ್ಕರೆಯಿಂದ ಈ ಸ್ವೀಟ್ ಟೇಸ್ಟ್ ಅನ್ನ ತೆಗೆದ್ರು ಕೂಡ ಅದ್ರೊಳಗೆ ಏನು ಉಳಿಯಲ್ಲ. ಹಾಗೆ ಈ ಮೆಣಸಿನಕಾಯಿಂದ ಖಾರದ ಟೇಸ್ಟ್ ತೆಗೆದ್ರೆ ಅದ್ರೊಳಗೆ ಏನು ಉಳಿಯಲ್ಲ. ಅದೇ ರೀತಿ ಈ ಜೀವಾತ್ಮದಿಂದ ಈ ಆತ್ಮದಿಂದ ನಾವೇನಾದ್ರೂ ಈ ಸೇವೆಯನ್ನ ತೆಗೆದ್ರೆ, ಸೇವೆ ಮಾಡೋ ಒಂದು ಮನೋಭಾವನೆಯನ್ನ ತೆಗೆದ್ರೆ ಏನು ಉಳಿಯೋದಿಲ್ಲ. ಜೀವದ ಸ್ವರೂಪಗತವಾದ ಸ್ವಭಾವ ಏನು? ಸೇವೆ ಮಾಡೋದು. ಸೇವೆ ಮಾಡೋದ್ರಿಂದ ಏನ್ ಸಿಗತ್ತೆ? ಸುಖ ಸಿಗತ್ತೆ. ಸೇವೆಯಲ್ಲಿ ಸುಖ ಇದೆ. ಸೊ ಈ ಪ್ರಪಂಚದ ಜನರಿಗೆ ನಾವೇನ್ ಸೇವೆ ಮಾಡ್ತೀವಲ್ಲ, ಅದರಿಂದ ಏನಾಗತ್ತೆ ಗೊತ್ತಾ? ಒಂದು ಬಿಂದು ಮಾತ್ರದ ಸುಖ ಸಿಗತ್ತಂತೆ. ಓಕೆ, ಆದ್ರೆ ಭಗವಂತ ಜಗನ್ನಾಥನ ಸೇವೆ ಮಾಡಿದ್ರೆ ಸಿಂಧು ಮಾತ್ರದ ಸುಖ ಸಿಗತ್ತಂತೆ. ಅಂದ್ರೆ ಸಮುದ್ರದಷ್ಟು ಸುಖ ಸಿಗತ್ತಂತೆ. ಜಗತ್ ಸೇವೆಯಲ್ಲಿ ಬಿಂದು ಗಾತ್ರದ ಸುಖ, ಜಗನ್ನಾಥನ ಸೇವೆಯಲ್ಲಿ ಸಿಂಧು ಗಾತ್ರದ ಸುಖ ಪ್ರಾಪ್ತಿಯಾಗತ್ತಂತೆ. ಅದ್ರಿಂದ ಸಮುದ್ರದಷ್ಟು ಸುಖ ಬೇಕು ಅಂತ ಅಂದ್ರೆ ನಾವೇನ್ ಮಾಡ್ಬೇಕು? ಜಗನ್ನಾಥನ ಸೇವೆಯನ್ನ ಮಾಡ್ಬೇಕು. ಭಗವಂತ ಜಗನ್ನಾಥನ ಅನೇಕ ಪ್ರಕಾರದ ಸೇವೆಗಳಿದಾವೆ. ಜಗನ್ನಾಥನ ಮಂದಿರದಲ್ಲಿ ಪ್ರಥಮ ಧ್ವಜವನ್ನ ಹಾರಿಸಿದಂತಹ ಬ್ರಹ್ಮ ಮತ್ತೆ ನಾರದರು ಸೇರಿ ಜಗನ್ನಾಥನ ಸೇವೆಯ ವಿಧಿವಿಧಾನಗಳನ್ನ ಮಾಡಿದ್ರು ಅಂತ ಹೇಳಿ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಅವ್ರು ಎಷ್ಟು ವಿಧಿವಿಧಾನಗಳನ್ನ ಮಾಡಿದ್ರು ಗೊತ್ತಾ? 110 ಪ್ರಕಾರದ ಸೇವೆಗಳನ್ನ ಅವ್ರು ಮಾಡಿದ್ರಂತೆ. 110 ಪ್ರಕಾರದ ಸೇವೆಗಳನ್ನ ಅವರು ಡಿಸೈಡ್ ಮಾಡಿದ್ರು. ಯಾರ್ಯಾರು? ಬ್ರಹ್ಮ ಮತ್ತೆ ನಾರದ. ಆದ್ರೆ ಆ ಸೇವೆಗಳು ಈಗ ಬೆಳೆದು ತುಂಬಾ ಜಾಸ್ತಿ ಆಗಿದಾವೆ. ಒಂದೊಂದು ಸೇವೆಯಲ್ಲೂ ಏನಂತೆ ಸಾವಿರಾರು ಭಕ್ತರು ಆ ಸೇವೆಯಲ್ಲಿ ತೊಡಗಿರ್ತಾರಂತೆ. ಓಕೆ, ಸೊ ಅಂತಹ ಸೇವೆಗಳಲ್ಲಿ 17 ಸೇವೆಗಳನ್ನ ನಾನು ಇವತ್ತು ಹೇಳ್ತೀನಿ. 17ನೇ ಸೇವೆ ತುಂಬಾ ಇಂಪಾರ್ಟೆಂಟ್ ಮತ್ತೆ ತುಂಬಾ ಚೆನ್ನಾಗಿದೆ. ಸೊ ಅಂತದ್ರಲ್ಲಿ 17 ಸೇವೆಗಳನ್ನ ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ಫಸ್ಟ್ ಸೇವೆ ಬಂದ್ಬಿಟ್ಟು ಅಮೂನಿಯ ಛತ್ರ. ಅಂದ್ರೆ ಯಾತ್ರೆ ಅಥವಾ ಉತ್ಸವಗಳಲ್ಲಿ ಯಾರು ಭಗವಂತನಿಗೆ ಛತ್ರಿಯನ್ನ ಹಿಡಿತಾರಲ್ಲ ಆ ಸೇವೆ ಇದು, ಅಮೂನಿಯ ಛತ್ರ. ಸೆಕೆಂಡ್ ಬಂದ್ಬಿಟ್ಟು ಅಂಗಾರುವ. ಇದರ ಅರ್ಥ ಏನು ಅಂತ ಅಂದ್ರೆ ಅಡಿಗೆ ಮನೆಯಿಂದ 250 ಒಲೆಗಳಿದಾವೆ ಅಂತ ಹೇಳಿದ್ದೆ, ಅಲ್ಲಿಂದ ಆ ಬೂದಿಯನ್ನ ತೆಗೆದು ಒಲೆಗಳನ್ನ ಕ್ಲೀನ್ ಮಾಡೋ ಕೆಲ್ಸ ಅಂಗಾರುವ. ಮತ್ತೆ ಮೂರನೇದ್ ಬಂದ್ಬಿಟ್ಟು ಓಜಾ ಮಹಾರಾಣ ಅಂತ ಅಂದ್ರೆ ಜಗನ್ನಾಥ ಮಂದಿರದಲ್ಲಿ ಕಬ್ಬಿಣದ ಕೆಲಸಗಳನ್ನ ಮಾಡೋರಿಗೆ ಹಿಂಗೆ ಈ ಸೇವೆ ಅಂತ ಹೇಳ್ತಾರೆ. ಮತ್ತೆ 4ನೇದು ಅಖಂಡ ಮೇಕಪ್. ಅಂದ್ರೆ ಯಾವುದೇ ಒಂದು ಪೂಜೆ ಪುನಸ್ಕಾರ ವಿಧಿವಿಧಾನಗಳು ನಡೆಯುವಾಗ ಪ್ರಾರಂಭದಿಂದಲೂ ಅಂತ್ಯದವರೆಗೂ ನಾವು ದೀಪವನ್ನ ಹಚ್ಚೋದಕ್ಕೆ ಈ ಸೇವೆಯನ್ನ ಕೊಡ್ತಾರೆ. 5ನೇದ್ ಬಂದ್ಬಿಟ್ಟು ಕರಣ ದೇವಲೂಕರಣ ಅಥವಾ ತಡಾವುಕರಣ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಅಡಿಗೆ ಮನೆ ಮತ್ತೆ ಜಗನ್ನಾಥನ ಮಂದಿರದ ಅಕೌಂಟ್ ಮೇಂಟೈನ್ ಮಾಡೋದು, ಲೆಕ್ಕಾಚಾರ ಮೇಂಟೈನ್ ಮಾಡ್ಬೇಕಲ್ಲ, ಅದಕ್ಕೆ ಈ ಸೇವೆ ಹೇಳ್ತಾರೆ. ನೆಕ್ಸ್ಟ್ ಬಂದ್ಬೇಕು ಕುಹಾಹುಡ ಸೇವಕ್. ಅಂದ್ರೆ ಈಗ ಅಡಿಗೆ ಆಗ್ಬೇಕಾದ್ರೆ ತರಕಾರಿಯನ್ನ ಕಟ್ ಮಾಡ್ತಾರೆ, ಮತ್ತೆ ಹಿಟ್ಟನ್ನ ಕಲಿಸ್ತಾ ಇರ್ತಾರೆ, ಮತ್ತೆ ಬೇಳೆಯನ್ನ ಸ್ಮ್ಯಾಶ್ ಮಾಡ್ತಾ ಇರ್ತಾರೆ. ಜೊತೆಗೆ ಇದೆಲ್ಲ ಸೇವೆಯನ್ನ ಮಾಡುವಾಗ ಅಲ್ಲಿ ಕಾಗೆಗಳು ಬರ್ತವೆ. ಆಗ ಆ ಕಾಗೆಗಳನ್ನ ಓಡ್ಸೋನಿಗೂ ಒಂದು ಆ ಸೇವೆ ಕೊಟ್ಟಿದಾರಂತೆ. ಅಂದ್ರೆ ಇದೇ ಸೇವೆ ಅದು, ಕುಹುವಾ ಹುಡಾವಕ್ ಸೇವಾ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕಹಾಲಿಯ ಸೇವಕ್. ಯಾವಾಗ ವಿಗ್ರಹಗಳು ಜಗನ್ನಾಥನ ಮಂದಿರದಿಂದ ಹೊರಗೆ ಬರ್ತಾವಲ್ಲ, ಆಗ ಒಂದು ಕಹಲಿ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದನ್ನ ಊದುವಂತಹ ಒಂದು ಸೇವೆ. ನೆಕ್ಸ್ಟ್ ಬಂದ್ಬಿಟ್ಟು ಕುಂಬಾರ ವಿಶೋಹಿ. ಅಂದ್ರೆ ಯಾರು ಈ ಮಣ್ಣಿನ ಮಡಿಕೆಗಳನ್ನ ಅಡಿಕೆಗೆ ತಂದು ಕೊಡ್ತಾರಲ್ಲ ಅವರದ್ದು ಈ ಸೇವೆ ಕುಂಬಾರ ವಿಶೋಹಿ. ಕಲಾಬೇಡಿಯ ರಥವನ್ನ ಎಳೆಯುವಂತಹ ಸೇವೆ. ಖರತಿಯ ರಥವನ್ನ ಮಾಡೋದಕ್ಕೆ ಕಟ್ಟಿಗೆಯನ್ನ ಒಡೆದು ಕೊಡುವಂತಹ ಸೇವೆ. ಮತ್ತೆ ಕೋಟಾ ಸುವಾರ್ಯ ಅಂದ್ರೆ ರಥಯಾತ್ರದ ಸಮಯದಲ್ಲಿ ರಥ ಹೋಗುವಂತಹ ದಾರಿಯನ್ನ ಅಲಂಕಾರ ಮಾಡುವಂತಹ ಸೇವೆ, ಮತ್ತೆ ಸಿಂಹಾಸನವನ್ನ ಹತ್ತಿರ ಡೆಕೋರೇಷನ್ ಮಾಡುವಂತಹ ಸೇವೆ.
ಮತ್ತೆ ಕಾಟಾಬಾಗ್ ಪಾನೀಯ, ಮತ್ತೆ ಅಡಿಗೆ ಮಾಡುವಾಗ ನೀರು ತಂದು ಹಾಕುವಂತಹ ಸೇವೆ. ಅಡಿಗೆಗೆ ತುಂಬಾ ನೀರ್ ಬೇಕಲ್ಲ, ಆ ನೀರು ತಂದು ಹಾಕುವಂತಹ ಸೇವೆ. ಕೂರಿ ನಾಯಕ್. ಕೂರಿ ನಾಯಕ್ ಅಂತ ಅಂದ್ರೆ ಜ್ಯೋತಿಷಿಗಳು. ಜಗನ್ನಾಥನ ಟೆಂಪಲ್ ಅಲ್ಲಿ ಜ್ಯೋತಿಷಿಗಳು ಇದಾರಂತೆ. ಅಂದ್ರೆ ಅವರು ರಾಶಿ ನಕ್ಷತ್ರದ ಅನುಸಾರವಾಗಿ ಯಾವಾಗ ಗ್ರಹಣದ ಬಗ್ಗೆ, ಚಂದ್ರಗ್ರಹಣ ಇರ್ಬೋದು, ಸೂರ್ಯಗ್ರಹಣ ಇರ್ಬೋದು, ಪೂಜಾ ವಿಧಿವಿಧಾನಗಳ ಬಗ್ಗೆ ಮಾಹಿತಿಯನ್ನ ಕೊಡುವಂತವ್ರು ಕೂರಿ ನಾಯಕ್ ಅಂತ ಹೇಳ್ತಾರೆ. ಮತ್ತೆ ಕುಣಿಯ ಪಾಲಿಯ, ಜಗನ್ನಾಥನ ವೇಷ, ಅಂದ್ರೆ ಜಗನ್ನಾಥನ ಪೂಜೆಗೆ ಹೂಗಳನ್ನ ತಂದು ಕೊಡುವಂತಹ ಒಂದು ಸೇವೆ. ಕಟುಣಿ ಸೇವಕ್ ಅಂತ ಇದೆ. ಗಚ್ಚಿಕಾರ್. ಗಚ್ಚಿಕಾರ್ ಅಂದ್ರೆ ಇವರು ಮಂದಿರದ ರಕ್ಷಣೆಯನ್ನ ಮಾಡುವಂತವ್ರು. 16 ಸೇವೆಗಳಾದವು. 17ನೆಯ ಸೇವೆ ಬಂದು ಗೀತ್ ಗೋವಿಂದ್ ಸೇವೆ. ಓಕೆ, ಗೀತ್ ಗೋವಿಂದ್ ತುಂಬಾ ಚೆನ್ನಾಗಿರುವಂತಹ ಒಂದು ಗೀತೆ. ಈ ಗೀತ್ ಗೋವಿಂದ್ ಮಾಡೋದಕ್ಕಂತ ಅಲ್ಲಿ ಸೇವಕರನ್ನ ಇಟ್ಟಿದಾರಂತೆ ಜಗನ್ನಾಥಪುರಿಯಲ್ಲಿ. ಈ ಜಗನ್ನಾಥನ ಚಂದನ್ ಲಾಗಿಯ ಸಮಯದಲ್ಲಿ ಗೀತ ಗೋವಿಂದದ ಪಠನೆಯನ್ನ ಮಾಡ್ತಾರಂತೆ. ಈಗ ಸುಮ್ನೆ ಸಂಕ್ಷಿಪ್ತವಾಗಿ ನಾವು ಈ ಗೀತ ಗೋವಿಂದನ್ನ ಏನು ಅಂತ ಹೇಳಿ ಒಂದು ತಿಳ್ಕೊಳ್ಳೋಣ. ಇದನ್ನ ಬರ್ದಿದ್ದು ಯಾರು ಗೊತ್ತಾ? ರಚಿಸಿದ್ದು ಜಯದೇವ್ ಗೋಸ್ವಾಮಿ ಅವರು ರಚಿಸಿದ್ದಾರೆ. ಈ ಸೇವೆಯನ್ನ ಯಾರಿಗೆ ಕೊಟ್ಟಿರ್ತಾರಲ್ಲ ಜಗನ್ನಾಥಪುರಿಯಲ್ಲಿ, ಅವರು ಕೇವಲ ಜಗನ್ನಾಥನ ಎದುರಿಗೆ ನಿಂತ್ಕೊಂಡು ಗೀತ್ ಗೋವಿಂದ ಹಾಡೋದಷ್ಟೇ ಕೆಲ್ಸ. ಈ ಜಗನ್ನಾಥ ಏನಿದಾರಲ್ಲ, ತಮ್ಮ ಕತೆ ಕೀರ್ತನೆಯನ್ನ ಕೇಳೋದ್ರಲ್ಲಿ ಬಹಳ ಆನಂದವನ್ನ ಪಡ್ತಾರಂತೆ. ಅದರಲ್ಲೂ ಸರ್ವೋಚ್ಚವಾದ ಕತೆ ಅಂತ ಅಂದ್ರೆ ಈ ಗೀತ್ ಗೋವಿಂದ್. ಈ ಜಯದೇವ್ ಗೋಸ್ವಾಮಿ ಅವರು, ಅವರ ಜನ್ಮ ಕಿಂದು ಬಿಲ್ವ ಅನ್ನೋ ಒಂದು ಹಳ್ಳಿಯಲ್ಲಿ ಆಗುತ್ತೆ. ಸೊ ಜಯದೇವ್ ಗೋಸ್ವಾಮಿ ಅವರು ಬಹಳ ದೊಡ್ಡ ಕವಿಗಳಾಗಿದ್ರು. ಭಕ್ತರು ಅಂತೂ ಹೌದು, ಜೊತೆಗೆ ಕವಿಗಳು ಕೂಡ ಆಗಿದ್ರು. ಓಕೆ, ಇದು ಜಯದೇವ್ ಗೋಸ್ವಾಮಿ ಅವ್ರದ್ದಾಯ್ತು. ಇನ್ನೊಂದು ಕಡೆ ಏನಾಗತ್ತೆ, ಒಬ್ಬ ಬ್ರಾಹ್ಮಣ ವಾಸಿಸ್ತಾ ಇದ್ರು ಅಲ್ಲಿ ಹತ್ತಿರದಲ್ಲಿ. ಅವರಿಗೆ ಯಾವ ಸಂತಾನ ಇರ್ಲಿಲ್ಲ. ಅವರು ಜಗನ್ನಾಥ ಮಂದಿರದ ಮೆಟ್ಟಿಲ ಮೇಲೆ ಹೋಗಿ ಹರಕೆಯನ್ನ ಮಾಡ್ಕೋತಾರೆ. ನನ್ಗೆ ಏನಾದ್ರೂ ಮಕ್ಕಳಾದ್ರೆ ಹೇ ಪ್ರಭು, ನಾನು ನಿಮ್ಮ ಸೇವೆಗೆ ಅಂತ ಹೇಳಿ ಅವಳನ್ನ ಬಿಡ್ತೀನಿ ಅಂತ ಹೇಳ್ತಾರೆ. ನಂತರ 9 ತಿಂಗಳಾದ ಮೇಲೆ ಆ ಬ್ರಾಹ್ಮಣನ ಮನೆಯಲ್ಲಿ ಒಂದು ಸುಂದರವಾದ ಕನ್ಯೆಯ ಜನ್ಮವಾಗತ್ತೆ. ಆ ಕನ್ಯೆಯ ಹೆಸರು ಪದ್ಮಾವತಿ. ಆ ಪದ್ಮಾವತಿ ಯಾವಾಗ 16 ವರ್ಷದವಳು ಆಗ್ತಾಳೆ, ಆಗ ಅವಳನ್ನ ಏನ್ ಮಾಡ್ತಾನೆ, ಜಗನ್ನಾಥನ ಮಂದಿರಕ್ಕೆ ಕರ್ಕೊಂಡು ಬರ್ತಾನೆ. ಜಗನ್ನಾಥನ ಸೇವೆಯ ಮಾಡೋದಕ್ಕೆ ಅಂತ ಹೇಳಿ ಬಿಟ್ಟು ಹೋಗ್ತಾನೆ. ಆಗ ಜಗನ್ನಾಥನ ವಿಗ್ರಹ ಮಾತಾಡತ್ತೆ. ಜಗನ್ನಾಥ ಹೇಳ್ತಾನೆ, ಈ ಪಕ್ಕದ ಹಳ್ಳಿಯಲ್ಲಿ ನನ್ನ ಭಕ್ತ ಮತ್ತೆ ನನ್ನ ಸ್ವರೂಪನಾದಂತಹ ಜಯದೇವ್ ಗೋಸ್ವಾಮಿ ಅನ್ನೋ ಒಬ್ಬ ಕವಿ ವಾಸವಾಗಿದ್ದಾನೆ. ಅವನ ಜೊತೆಗೆ ನಿನ್ನ ಮಗಳ ಮದುವೆಯನ್ನ ಮಾಡು ಅಂತ ಹೇಳಿ ಜಗನ್ನಾಥ ಹೇಳ್ತಾನೆ. ಆಗ ಆ ಬ್ರಾಹ್ಮಣ ಏನ್ ಮಾಡ್ತಾನೆ, ತನ್ನ ಮಗಳನ್ನ ಕರ್ಕೊಂಡು ಜಯದೇವನ ಗುಡಿಸಲ ಹತ್ರ ಬರ್ತಾನೆ. ಆಗ ಬ್ರಾಹ್ಮಣ ಹೇಳ್ತಾನೆ, ಜಗನ್ನಾಥ ಹೇಳಿದಾರೆ ನನ್ ಮಗಳನ್ನ ನಿಮ್ಗೆ ಮದ್ವೆ ಮಾಡ್ಕೊಡ್ಬೇಕಂತೆ. ಜಯದೇವ್ ಗೋಸ್ವಾಮಿ ಅವ್ರು ಹೇಳ್ತಾರೆ, ಹೇ ಮಹಾರಾಜ್, ನನಗ್ ಮದ್ವೆ ಮಾಡ್ಕೊಳ್ಳೋಂತಹ ಯಾವ ಆಸಕ್ತಿನೂ ಇಲ್ಲ, ಪ್ಲಸ್ ನನ್ ಪರಿಸ್ಥಿತಿನೂ ನಾನ್ ಮದ್ವೆ ಆಗೋ ರೀತಿಯಲ್ಲಿ ಇಲ್ಲ. ನನ್ನ ಹತ್ರ ದುಡ್ಡು ಇಲ್ಲ, ನಾನೇ ಒಬ್ಬ ಪಕ್ಕಡ್ ಬಾಬಾ ತರ ಇದ್ದೀನಿ. ನನ್ ಜೀವನದಲ್ಲಿ ಬಹಳ ಕಷ್ಟಗಳಿಂದ ನಡೀತಾ ಇದೆ. ನನ್ ಜೀವನನೇ ಬಹಳ ಕಷ್ಟದಿಂದ ನಡೀತಾ ಇದೆ. ನಾನ್ ಮದ್ವೆ ಮಾಡ್ಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಇಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾರೆ. ಆಗ ಈ ಬ್ರಾಹ್ಮಣ ಹೇಳ್ತಾನೆ, ನೀನು ಜಗನ್ನಾಥನ ಭಕ್ತ, ಸ್ವಯಂ ಜಗನ್ನಾಥನೇ ಹೇಳ್ ಕಳ್ಸಿದಾನೆ ಅಂತ ಹೇಳ್ತಾರೆ. ಆಗ ಜಯದೇವ್ ಗೋಸ್ವಾಮಿ ಅವ್ರು ಹೇಳ್ತಾರೆ, ಅವರು ಕವಿ ಆಗಿರೋದ್ರಿಂದ ಒಂದು ಕವಿತೆಯ ಮೂಲಕ ಹೇಳ್ತಾರೆ, ಉನ್ಕೋ ಹಜಾರ್ ಸೋಹೋ ಹಮ್ಕೋ ಪಹಾರ್ ಬಾರಿ. ಅಂದ್ರೆ ಜಗನ್ನಾಥನಿಗೆ ಸಾವಿರ ಹೆಂಡತಿಯರ್ ಸಿಕ್ರು ಪರವಾಗಿಲ್ಲ, ಅವನಿಗೆ ಏನೂ ತೊಂದ್ರೆ ಇಲ್ಲ, ಅವನಷ್ಟು ಶ್ರೀಮಂತ. ಆದ್ರೆ ನನಗ್ ಒಬ್ಳೇ ದೊಡ್ಡ ಗುಡ್ಡದ ತರ ಅನ್ಸತ್ತೆ. ಆದ್ರಿಂದ ನಾನ್ ಯಾವ ಮದ್ವೆನೂ ಇಲ್ಲ ಅಂತ ಹೇಳ್ತಾರೆ. ಆಗ ಆ ಬ್ರಾಹ್ಮಣ ಏನ್ ಮಾಡ್ತಾರೆ ಅಂದ್ರೆ, ಅವನ ಮಗಳನ್ನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ. ಆಗ ಆ ಪದ್ಮಾವತಿಯನ್ನ ನೋಡಿ ಜಯದೇವ್ ಗೋಸ್ವಾಮಿ ಅವ್ರು ಹೇಳ್ತಾರೆ, ನೀನು ನನ್ನ ಪರಿಸ್ಥಿತಿಯನ್ನ ನೋಡು, ನಾನ್ ಗುಡಿಸಲಿ ಇರ್ತೀನಿ, ನಾನ್ ಹೆಂಗ್ ತಾನೇ ನನ್ನ ಹತ್ರ ಇಟ್ಕೊಂಡ್ಲಿ ಮದ್ವೆ ಮಾಡ್ಕೊಂಡು ಅಂತ ಹೇಳಿ. ಆಗ ಪದ್ಮಾವತಿ ಹೇಳ್ತಾಳೆ, ನೀವು ಜಗನ್ನಾಥನ ಭಕ್ತರು, ನನ್ಗೇನಾದ್ರೂ ನಿಮ್ ಸೇವೆಯ ಅವಕಾಶ ಸಿಕ್ರೆ ನಾನು ಜೀವನ ಪೂರ್ತಿ ನಿಮ್ ಜೊತೆಗೆ ಈ ಒಣಗಿದ ರೊಟ್ಟಿ ಆದ್ರೂ ಪರವಾಗಿಲ್ಲ, ಮತ್ತೆ ಈ ಗುಡಿಸಲಿನಲ್ಲೇ ನಾನು ನಿಮ್ಮ ಜೊತೆ ಆರಾಮಾಗಿ ಜೀವನವನ್ನ ಮಾಡ್ತೀನಿ ಅಂತ ಹೇಳಿ ಪದ್ಮಾವತಿ ಹೇಳ್ತಾರೆ.
ಆಗ ಇವ್ರೇನ್ ಮಾಡ್ತಾರೆ, ಮದ್ವೆಯನ್ನ ಆಗ್ತಾರೆ. ಆಗ ಜಯದೇವ ಗೋಸ್ವಾಮಿ ಅವರು ಬಹಳ ಸುಂದರವಾದ ಭಜನೆಗಳನ್ನ ಬರಿತಾ ಇದ್ರು. ಅವರು ಅನೇಕ ಭಜನೆಗಳನ್ನ ಸಂಗ್ರಹಿಸಿ ಅದರ ಹೆಸರನ್ನ ಇಟ್ಟಿದ್ರು ಗೀತ್ ಗೋವಿಂದ್. ಯಾವಾಗ ಅವರು ಈ ಗೀತ್ ಗೋವಿಂದನ ಬರಿತಾ ಇದ್ರಲ್ಲ, ಆ ಸಮಯದಲ್ಲಿ ಅವ್ರಿಗೇನಾಗ್ತಾ ಇತ್ತು, ಭಗವಂತನ ಲೀಲೆ ಅವರ ಮನಸ್ಸಿನಲ್ಲಿ ಸ್ಮರಣೆ ಆಗ್ತಾ ಇತ್ತು. ಏನು ಮನಸ್ಸಿನಲ್ಲಿ ಚಿಂತನೆ ಆಗ್ತಾ ಇತ್ತಲ್ಲ, ಅದನ್ನ ಅವರು ಗ್ರಂಥಗಳಲ್ಲಿ ಬರ್ದು ಇಡ್ತಾ ಇದ್ರು. ಚಿಂತನೆ ಮಾಡ್ತಾ ಮಾಡ್ತಾ ಒಂದ್ ಸಾರಿ ಇವ್ರಿಗೇನಾಗತ್ತೆ, ಇವ್ರು ನೋಡ್ತಾರೆ ಕೃಷ್ಣ ರಾಧಾರಾಣಿಯ ಹತ್ರ ಹೋಗಿ ಅವಳ ಚರಣಗಳಲ್ಲಿ ಕೂರ್ತಾನೆ. ಮತ್ತೆ ಹೇಳ್ತಾನೆ ಕೃಷ್ಣ, ನನ್ನ ಮಸ್ತಕದ ಶೋಭೆಯನ್ನ ನೀನು ಹೆಚ್ಚಿಸು ಅಂತ ಹೇಳಿ ಹೇಳ್ತಾನೆ. ಸ್ಮರಗರಲ ಖಂಡನಂ ಮಮ ಶಿರಸಿ ಮಂಡನಂ ದೇಹಿ ಪದಪಲ್ಲ ಉದಾರಂ ಅಂತ ಹೇಳಿ ಬರೀತಾರೆ. ಈ ರೀತಿ ವಿಚಾರವನ್ನ ಮಾಡಿ ಅವ್ರು ಏನ್ ಮಾಡ್ತಾರೆ, ಗ್ರಂಥದಲ್ಲಿ ಬರೀತಾರೆ. ಆದ್ರೆ ಯಾವಾಗ ಜಯದೇವ್ ಗೋಸ್ವಾಮಿ ಅವರು ತಮ್ಮ ಬುದ್ಧಿಯಿಂದ ವಿಚಾರ ಮಾಡ್ತಾರೆ, ಅಯ್ಯೋ ನಾನು ಏನ್ ಬರ್ದಿದ್ದೀನಿ, ಕೃಷ್ಣ ರಾಧಾರಾಣಿ ಹಿಂಗ್ ಹೇಳಕ್ ಸಾಧ್ಯನೇ ಇಲ್ಲ. ಕೃಷ್ಣ ಭಗವಂತ, ಸ್ವಯಂ ಭಗವಂತ ಇದ್ದಾನೆ, ರಾಧಾರಾಣಿ ಅವನ ಶಕ್ತಿ ಆಗಿದ್ದಾಳೆ. ಆಗ ಜಯದೇವ್ ಗೋಸ್ವಾಮಿ ಅವರು ಏನ್ ಮಾಡ್ತಾರೆ, ನಾನ್ ಬರ್ದಿರೋದು ತಪ್ಪು ಅಂತ ಹೇಳಿ ತಮ್ಮ ಬುದ್ಧಿಯಿಂದ ಯೋಚನೆ ಮಾಡಿ ಅದನ್ನ ಏನ್ ಮಾಡ್ಬಿಡ್ತಾರೆ, ಅಳ್ಸಾಕ್ತಾರೆ. ಅಳ್ಸಾಕ್ಬಿಟ್ಟು ಏನ್ ಮಾಡ್ತಾರೆ, ಆ ಗೀತ ಗೋವಿಂದನ ತೆಗ್ದು ಮಡ್ಚಿ ಮೇಲಿಡ್ತಾರೆ. ಅಷ್ಟರಲ್ಲಿ ಅವರ ಸ್ನಾನದ ಸಮಯ ಆಗಿರತ್ತೆ. ಆಗ ಏನ್ ಮಾಡ್ತಾರೆ, ಆ ಗ್ರಂಥವನ್ನ ಮೇಲಿಟ್ಟವರು ಸ್ನಾನಕ್ಕೆ ಹೋಗ್ತಾರೆ. ಆದ್ರೆ ಕೃಷ್ಣಂಗೆ ಇದನ್ನ ತಡ್ಕೊಳಕ್ ಆಗ್ಲೇ ಇಲ್ಲ. ಭಗವಂತ ಕೃಷ್ಣ ಯೋಚಿಸ್ತಾನೆ, ಜಯದೇವ್ ಗೋಸ್ವಾಮಿ ಅವರು ತಮ್ಮ ಮನ್ಸಲ್ಲಿ ಬಂದಿರುವಂತಹ ಚಿಂತನೆ ಅದು ಕರೆಕ್ಟ್ ಆಗೇ ಇದೆ. ಆದ್ರೆ ಅವರ ನಮ್ರತೆಯ ಕಾರಣ ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಅದನ್ನ ಅಳ್ಸಾಕಿದ್ದಾರೆ. ಆಗ ಭಗವಂತ ಕೃಷ್ಣ ಸ್ವಯಂ ಜಯದೇವ್ ಗೋಸ್ವಾಮಿ ಅವರ ರೂಪವನ್ನ ತಗೊಂಡು ಅವ್ರ ಮನೆಗೆ ಬರ್ತಾನೆ. ಅಂದ್ರೆ ಇದು ಪಾಪ ಪದ್ಮಾವತಿಗ್ ಗೊತ್ತಿರ್ಲಿಲ್ಲ. ದಿನ ಮಾಡೋ ತರಕ್ಕೆ ಅವಳೇನ್ ಮಾಡ್ತಾಳೆ, ಊಟಕ್ಕೆ ಬಡಿಸ್ತಾಳೆ. ಭಗವಂತ ಅವತ್ತು ಪದ್ಮಾವತಿಯ ಕೈಯಿಂದ ಮಾಡಿದ ಅಡಿಗೆಯನ್ನ ಊಟ ಮಾಡ್ತಾನೆ. ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಭಕ್ತನ ಪತ್ನಿ ಆಗೋದ್ರಲ್ಲಿ ಬಹಳ ಲಾಭ ಇದೆ ಅಂತೆ. ಪಾಪ ಭಕ್ತಿ ಮಾಡಿದ್ದು ಜಯದೇವ್ ಗೋಸ್ವಾಮಿ, ಆದ್ರೆ ದರ್ಶನ ಸಿಕ್ಕಿದ್ದು ಪದ್ಮಾವತಿಗೆ. ಪಾಪ ಜಯದೇವ್ ಗೋಸ್ವಾಮಿಗ್ ದರ್ಶನ ಆಗೋದೇ ಇಲ್ಲ, ಅವ್ರ ದರ್ಶನ ಆಗ್ದೇನೆ ಉಳಿದು ಬಿಡ್ತಾರೆ. ಆದ್ರಿಂದ ನಮ್ಮ ಹೆಣ್ಣು ಮಕ್ಕಳನ್ನ ನಾವು ಒಬ್ಬ ಒಳ್ಳೆ ಭಕ್ತರ ಜೊತೆಗೆ ಮದುವೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಊಟದ ನಂತರ ಭಗವಂತ ಪದ್ಮಾವತಿಗೆ ಕೇಳ್ತಾನೆ, ಆ ಗೀತ್ ಗೋವಿಂದ್ ಬುಕ್ ಕೊಡು ಅಂತ ಹೇಳಿ. ಆಗ ಪದ್ಮಾವತಿ ಹೇಳ್ತಾರೆ, ಪದ್ಮಾವತಿ ಆ ಬುಕ್ಕನ್ನ ತಂದು ಭಗವಂತನ ಕೈಗೆ ಕೊಡ್ತಾಳೆ. ಸ್ವಯಂ ತನ್ನ ಕೈಯಿಂದ ಬರೀತಾನೆ ಕೃಷ್ಣ, ಸ್ವರಗರಲ ಖಂಡನಂ ಮಮ ಶಿರಸಿ ಮಂಡನಂ ದೇಹಿ ಪದ ಪಲ್ಲ ಮುದಾರಂ ಅಂತ ಹೇಳಿ ತನ್ನ ಕೈಯಿಂದ ಸ್ವಯಂ ಕೃಷ್ಣ ಬರೀತಾನೆ. ಸ್ವಯಂ ಭಗವಂತ ಬರ್ದು ಏನ್ ಮಾಡ್ತಾನೆ, ಅಲ್ಲಿಂದ ಹೊರಟೋಗ್ತಾನೆ. ಆಗ ಈ ಒರಿಜಿನಲ್ ಜಯದೇವ್ ಗೋಸ್ವಾಮಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ಬಂದ ತಕ್ಷಣ ನಂಗೆ ತುಂಬಾ ಹಸಿವೆ ಆಗ್ತಾ ಇದೆ, ಊಟಕ್ಕೆ ನೀಡು ಅಂತ ಹೇಳ್ತಾರೆ. ಆಗ ಪದ್ಮಾವತಿಗೆ ತುಂಬಾ ಶಾಕ್ ಆಗುತ್ತೆ, ಈಗ ತಾನೇ ಊಟ ಮಾಡಿದ್ರಲ್ಲ ಅಂತ ಹೇಳಿ. ಆ ಜಯದೇವ್, ಇಲ್ಲ ಬೆಳಗ್ಗೆಯಿಂದ ನಾನು ಏನು ತಿಂದೇ ಇಲ್ಲ ಅಂತ ಹೇಳ್ತಾರೆ. ಆಗ ಅವಳು ಹೇಳ್ತಾಳೆ, ಈಗ ತಾನೇ ಊಟ ಮಾಡಿದ್ರಿ, ಊಟ ಮಾಡಿ ಆ ಗೀತ್ ಗೋವಿಂದ್ ಬುಕ್ ಕೊಡಿ ಅಂತ ಹೇಳಿದ್ರಿ, ಕೊಟ್ಟೆ ನಾನ್ ನಿಮ್ಗೆ, ಏನೋ ಬರ್ದ್ರಿ, ಬರ್ದ ಮೇಲೆ ಮತ್ತೆ ಹೋಗ್ತೀನಿ ಹೊರಗೆ ಅಂತ ಹೇಳಿ ಹೋದ್ರಲ್ಲ ಅಂತ ಹೇಳ್ತಾರೆ. ಆಗ ಅವರಿಗೆ ಗೊತ್ತಾಗತ್ತೆ, ನನ್ನ ರೂಪ ತಗೊಂಡು ಬಂದಿದ್ದು ಬೇರೆ ಯಾರು ಅಲ್ಲ, ಅವನೇ ನನ್ನ ಜಗನ್ನಾಥ, ನನ್ನ ಕೃಷ್ಣ, ನನ್ನ ಶ್ಯಾಮ ಸುಂದರ ಅಂತ ಹೇಳಿ ಗೊತ್ತಾಗತ್ತೆ. ಆಗ ಆ ಬುಕ್ಕನ್ನ ತಗೊಂಡು ನೋಡ್ತಾರೆ, ಯಾವ ಶ್ಲೋಕವನ್ನ ಅವರು ಅಳಿಸಿ ಹಾಕಿರ್ತಾರಲ್ಲ ಅದನ್ನ ಸ್ವಯಂ ಭಗವಂತ ತನ್ನ ಕೈಯಿಂದ ಅಲ್ಲಿ ಬರೆದು ಹೋಗಿರ್ತಾರೆ. ಕತೆ ಹಿಂಗಿದೆ. ಅಂದ್ರೆ ಜಯದೇವ್ ಗೋಸ್ವಾಮಿ ತನ್ನ ಪತ್ನಿಯ ಕಾಲಿಗೆ ಬೀಳ್ತಾರಂತೆ. ಆವತ್ತು ಹೇಳ್ತಾರೆ, ಹೇ ದೇವಿ, ನೀನೇ ಧನ್ಯಳು, ಇವತ್ತು ನೀನು ಸ್ವಯಂ ಭಗವಂತನ ದರ್ಶನವನ್ನ ಮಾಡಿದ್ದೀಯ, ನಾನೇ ಪಾಪಿ ದುರ್ಭಾಗ್ಯಶಾಲಿ ಅಂತ ಹೇಳಿ ತುಂಬಾ ಅಳ್ತಾರಂತೆ. ಸ್ವಯಂ ಭಗವಂತ ಬಂದು ಗೀತ್ ಗೋವಿಂದ್ ಬರ್ದಿದ್ದಾರೆ. ಸೊ ಭಗವಂತ ಜಗನ್ನಾಥ ಈ ಗೀತ್ ಗೋವಿಂದನ್ನ ತುಂಬಾ ಪ್ರೀತಿಸ್ತಾರೆ. ಯಾವಾಗ ಜಯದೇವ್ ಗೋಸ್ವಾಮಿ ಈ ಗೀತ್ ಗೋವಿಂದನ ಬರದ್ರಲ್ಲ, ಆಗ ಪೂರ್ಣ ಒಡಿಸ್ಸಾದಲ್ಲಿ ಈ ಗೀತ್ ಗೋವಿಂದ್ ಫೇಮಸ್ ಆಯ್ತಂತೆ. ಆಗ ಅಲ್ಲಿನ ಜನರು ಈ ಗೀತ್ ಗೋವಿಂದ್ ಎಷ್ಟು ಬರುತ್ತೋ ತುಂಬಾ ಚೆನ್ನಾಗಿದೆ, ಮತ್ತೆ ತುಂಬಾ ದೊಡ್ಡದಿದೆ,
ಅದನ್ನ ಒಂದೆರಡು ಶ್ಲೋಕನಾದ್ರೂ ಬರ್ಲಿ ಪರವಾಗಿಲ್ಲ, ಒಂದ್ ಶ್ಲೋಕ ಬರತ್ತಾ ಅದನ್ನೇ ಯಾವಾಗ್ಲೂ ಹಾಡ್ತಾ ಇದ್ರಂತೆ. ಹ್ಮ್ ಗೀತ್ ಗೋವಿಂದ್ ಒಡಿಸ್ಸಾದ ಜನರು ಆ ಟೈಮಲ್ಲಿ. ಸೊ ಈ ಗೀತ್ ಗೋವಿಂದ ಮಂಗಳಾಚರಣನೆ ದಶಾವತಾರ ಸ್ತೋತ್ರ. ಓಕೆ, ತುಂಬಾ ಅದ್ಭುತವಾಗಿದೆ ಗೀತ್ ಗೋವಿಂದ್. ಸೊ ಇದರ ಬಗ್ಗೆ ಒಂದು ಕತೆ ಇದೆ ಗೀತ ಗೋವಿಂದದ ಬಗ್ಗೆ. ಒಂದು ಸಾರಿ ಒಬ್ಬ ಕಳ್ಳ ಒಬ್ಬ ವೈಷ್ಣವರ ಮನೆಗೆ ಕಳ್ತನಕ್ಕೆ ಹೋಗ್ತಾರೆ. ಕಳ್ತನಕ್ಕೆ ಹೋಗ್ತಾನೆ, ಬೀರು ಹೊಡಿತಾನೆ, ಎಲ್ಲ ತಗೋತಾನೆ, ವಾಪಸ್ ಹೋಗ್ತಾ ಇರ್ತಾನೆ. ಅವನ ದೃಷ್ಟಿ ಏನಾಗತ್ತೆ, ನಮ್ಮ ಆಲ್ಟರ್ ಮೇಲೆ ಬೀಳತ್ತೆ, ನಮ್ಮ ಮಂದಿರಗಳ ಮೇಲೆ, ಭಕ್ತರ ಮಂದಿರದ ಮೇಲೆ ಬೀಳತ್ತೆ. ಅಲ್ಲಿ ಒಂದು ಸುಂದರವಾದ ಸಾಲಿಗ್ರಾಮ ಇತ್ತು, ದೊಡ್ಡ ಕಲ್ಲು ಅದು, ಸಾರಿ ಅಂದ್ರೆ ಸಾಲಿಗ್ರಾಮ ಇತ್ತು, ಬಟ್ ಅವನಿಗೆ ಕಲ್ಲು ಅನ್ನಿಸ್ತು. ಅದಕ್ಕೆ ಏನ್ ಮಾಡಿದ್ದ ಭಕ್ತ ಅಂತಂದ್ರೆ ಅದಕ್ಕೆ ಬಂಗಾರ ತೋರ್ಸಿದ್ದ, ಬಂಗಾರದ ಕವಚವನ್ನ ಹಾಕಿದ್ದ. ಆಗ ಆ ಕಳ್ಳ ಏನ್ ಮಾಡ್ತಾನೆ, ಆ ಬಂಗಾರದ ತುಂಡು ಅಂತ ತಿಳ್ಕೊಂಡು ಅದನ್ನ ತಗೋತಾನೆ, ಫುಲ್ ಎತ್ಕೊಂಡ್ಬಿಡ್ತಾನೆ. ಏನಪ್ಪಾ ದೊಡ್ಡ ಬಂಗಾರದ ಬಿಸ್ಕೆಟ್ ಇಟ್ಟಿದ್ದಾರೆ. ಹೋಗ್ತಾ ಹೋಗ್ತಾ ದಾರಿಲಿ ಏನ್ ಮಾಡ್ತಾನೆ, ಆ ಕವಚವನ್ನ ಬಿಚ್ತಾನೆ, ಬಿಚ್ಚಿ ಆ ಕವಚವನ್ನ ಇಟ್ಕೋತಾನೆ. ಈ ಕಲ್ ಯಾವ ನನಗ್ ಕೆಲ್ಸಕ್ಕೆ ಏನು ಬರಲ್ಲ ಇದು ಅಂತ ಹೇಳಿ ಯೋಚನೆ ಮಾಡ್ತಾ ಏನ್ ಮಾಡ್ತಾನೆ, ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಅಲ್ಲಿ ಒಬ್ಬ ಚಪ್ಲಿ ಹೊಲಿಯೋನ್ ಇರ್ತಾನೆ. ಅವನಿಗೆ ಕಲ್ಲಿನ ಅವಶ್ಯಕತೆ ಇರುತ್ತೆ. ಒಂದು ಚಪ್ಲಿಗ್ ಮಳೆ ಹೊಡೆಯಕ್ಕೆ ಅವಶ್ಯಕತೆ ಇರುತ್ತೆ, ಇನ್ನೊಂದು ಅವನ ಹತ್ರ ಒಂದು ಸಣ್ಣ ಚಾಕು ತರ ಇರುತ್ತೆ, ಅದನ್ನ ಶಾರ್ಪ್ ಮಾಡ್ಕೊಳಕ್ ಅವಶ್ಯಕತೆ ಇರುತ್ತೆ. ಆಗ ಆ ಕಳ್ಳ ಏನ್ ಮಾಡ್ತಾನೆ, 1 ರೂಪಾಯಿಗೆ ಆ ಸಾಲಿಗ್ರಾಮವನ್ನ ಆ ಚಪ್ಲಿ ಹೊಲಿಯೋನಿಗೆ ಮಾರ್ಬಿಡ್ತಾನೆ. ಆ ಸಾಲಿಗ್ರಾಮ ಅವನಿಗೆ ಮಾರ್ತಾನೆ. ಆಗ ಆ ಚಪ್ಲಿ ಹೊಲಿಯೋನು ತುಂಬಾ ಖುಷಿಯಾಗ್ಬಿಡ್ತಾನೆ. ಅಯ್ಯೋ ಎಷ್ಟು ಚೆನ್ನಾಗಿದೆ ಇದು ಕಲ್ಲು, ನನ್ ಕೆಲ್ಸ ತುಂಬಾ ಚೆನ್ನಾಗ್ ಬರತ್ತೆ ಅಂತ ಹೇಳಿ. ಆಕ್ಚುಲಿ ಆ ಚಪ್ಲಿ ಹೊಲಿಯೋನಿಗೆ ಏನ್ ಗೊತ್ತಾ, ಒಂದು ಶ್ಲೋಕ ಗೀತ್ ಗೋವಿಂದ್ ಬರ್ತಾ ಇರತ್ತೆ. ಅವನ್ ದಿನಾ ಚಪ್ಲಿ ಹೊಲಿಬೇಕಾದ್ರೆ ಏನ್ ಮಾಡ್ತಾ ಇರ್ತಾನೆ, ಗೀತ್ ಗೋವಿಂದ್ ಹಾಡ್ತಾ 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 ಆ ಸಾಲಿಗ್ರಾಮದಿಂದ ಮೊಳೆ ಹೊಡಿತಾ ಹೊಡಿತಾ ಗೀತ್ ಗೋವಿಂದ್ ಹಾಡ್ತಾ ತನ್ನ ಕೆಲ್ಸವನ್ನ ಮಾಡ್ತಾ ಇರ್ತಾನೆ. ತುಂಬಾ ದಿನಗಳು ಕಳೆದು ಹೋಗುತ್ತೆ. ನಂತರ ಒಬ್ಬ ಬ್ರಾಹ್ಮಣ ಅವನ ಹತ್ರ ಚಪ್ಲಿಯನ್ನ ಹೊಲ್ಸ್ಕೊಳಕ್ಕೆ ಅಂತ ಹೇಳಿ ಬರ್ತಾನೆ. ಆ ಬ್ರಾಹ್ಮಣ ಸಾಲಿಗ್ರಾಮ ಶಿಲೆಯನ್ನ ನೋಡಿ ತುಂಬಾ ಶಾಕ್ ಆಗ್ತಾನೆ. ಆದ್ರೆ ಇವನು ಈ ಶಿಲೆಯನ್ನ ಚಪ್ಲಿ ಹೊಲಿಯಕ್ಕೆ, ಮೊಳೆ ಹೊಡಿಯಕ್ಕೆ ಅಂತ ಹೇಳಿ ಯೂಸ್ ಮಾಡ್ತಿದ್ದಾನಲ್ಲ ಅಂತ ಹೇಳ್ತಾನೆ. ಆ ಬ್ರಾಹ್ಮಣ ಅವನಿಗೆ ಬೈತಾನೆ, ಇದು ಸ್ವಯಂ ಭಗವಂತ ಅಂತ ಹೇಳಿ. ಆಗ ಚಪ್ಲಿ ಹೊಲಿಯೋನು ಹೇಳ್ತಾನೆ, ಇದು ಭಗವಂತನ, ಇದು ಕಲ್ಲು ಅಷ್ಟೇ. ಆಗ ಆ ಬ್ರಾಹ್ಮಣ ಏನ್ ಮಾಡ್ತಾನೆ, ಇದನ್ನ ನನಗ್ ಕೊಡು ಅಂತ ಹೇಳ್ತಾನೆ. ಚಪ್ಲಿ ಹೊಲಿಯೋನು ಹೇಳ್ತಾನೆ, ನಾನು 1 ರೂಪಾಯಿ ಕೊಟ್ಟು ಇದನ್ನ ಖರೀದಿ ಮಾಡಿದ್ದೀನಿ ಗೊತ್ತಾ ನಿನಗೆ, ನೀನು 1 ರೂಪಾಯಿ ಕೊಡು, ತಗೊಂಡು ಹೋಗು ಅಂತ ಹೇಳ್ತಾನೆ. ಆಗ ಆ ಬ್ರಾಹ್ಮಣ 1 ರೂಪಾಯಿಯನ್ನ ಕೊಟ್ಟು ಆ ಸಾಲಿಗ್ರಾಮ ಶಿಲೆಯನ್ನ ತನ್ನ ಮನೆಗೆ ತರ್ತಾನೆ. ಅನೇಕ ವೈಷ್ಣವರನ್ನ ಕರೆಸ್ತಾನೆ, ಅನೇಕ ಒಂದು ಪವಿತ್ರ ಜಲಗಳಿಂದ ಅದರ ಅಭಿಷೇಕವನ್ನ ಮಾಡಿಸ್ತಾನೆ. ದಿನ ಆ ಸಾಲಿಗ್ರಾಮ ಶಿಲೆಗೆ ತುಪ್ಪದಿಂದ ಇತ್ರದಿಂದ ಸೇವೆಯನ್ನ ಮಾಡ್ತಾನೆ. ಒಳ್ಳೆಯ ಭಕ್ಷ್ಯ ಭೋಜಗಳನ್ನ ಅದಕ್ಕೆ ಆಫರಿಂಗ್ ಆಗಿ ಇಡ್ತಾನೆ, ಎಲ್ಲ ಸೇವೆಯನ್ನ ಮಾಡ್ತಾ ಇರ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಒಂದು ದಿನ ಆ ದಿನ ರಾತ್ರಿ ಭಗವಂತ ಅವನ ಕನ್ಸಲ್ ಬರ್ತಾನೆ. ಕನ್ಸಲ್ ಬಂದ್ ಹೇಳ್ತಾನೆ, ನಾನು ನಿನ್ನ ಸೇವೆಯಿಂದ ಬಹಳ ಪ್ರಸನ್ನನಾಗಿದ್ದೀನಿ ಅಂತ ಹೇಳ್ತಾನೆ ಭಗವಂತ. ಆದ್ರೆ ಏನ್ ಗೊತ್ತಾ, ನನ್ಗೆ ನೀನು ಏನ್ ಮಾಡು ಅಂತ ಅಂದ್ರೆ, ಆ ಆ ಚಪ್ಲಿ ಹೊಲಿಯೋನಿದಾನಲ್ಲ ಅವನ ಹತ್ರ ಕರ್ಕೊಂಡು ಹೋಗ್ಬಿಡ್ತೀಯಾ ಅಂತ ಕೇಳ್ತಾನೆ ಭಗವಂತ. ಆಗ ಈ ಬ್ರಾಹ್ಮಣನಿಗೆ ತುಂಬಾ ಶಾಕ್ ಆಗತ್ತೆ. ಹೇ ಪ್ರಭು, ಅವನು ನಮ್ಮಿಂದ ನಿಮ್ಮಿಂದ ಏನ್ ಮಾಡ್ತಾನೆ, ಚಪ್ಲಿ ಹೊಲಿತಾನೆ, ಮೊಳೆ ಹೊಡಿತಾನೆ ನಿಮ್ಮಿಂದ. ಆದ್ರೆ ನಾನ್ ನಿಮಗಿಲ್ಲಿ ತುಪ್ಪದಿಂದ ಅಭಿಷೇಕ ಮಾಡ್ತಾ ಇದ್ದೀನಿ ಅಂದಾಗ ಭಗವಂತ ಹೇಳ್ತಾನೆ, ಆ ಚಪ್ಲಿ ಹೊಲಿಯೋನ್ ಇದಾನಲ್ಲ ಅವನು ಅವನ್ ನನ್ನಿಂದ ಮೊಳೆ ಹೊಡಿಬೋದು, ಆದ್ರೆ ಅವನ್ ಯಾವಾಗ ನನ್ನನ್ನ ಕೈಯಲ್ಲಿ ಹಿಡ್ಕೊಂಡು ಕೆಲ್ಸ ಮಾಡ್ತಾನಲ್ಲ ಆಗ ಅವನು ಗೀತ್ ಗೋವಿಂದ್ ಹೇಳ್ತಾನೆ. ನನಗೆ ಅವನು ಹೇಳೋ ಗೀತ್ ಗೋವಿಂದಲ್ಲಿ ಎಷ್ಟು ಆನಂದ ಸಿಗುತ್ತೆ ಅಂತ ಅಂದ್ರೆ, ಆ ಆನಂದ ಈ ನಿನ್ನ ತುಪ್ಪದ ಅಭಿಷೇಕದಲ್ಲಿ ನನಗೆ ಸಿಗ್ತಾ ಇಲ್ಲ. ದಯವಿಟ್ಟು ನನ್ನನ್ನ ಚಪ್ಲಿ ಹೊಲಿಯೋನ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಬಾ ಅಂತ ಹೇಳಿ ಭಗವಂತ ಹೇಳ್ತಾನೆ. ಅದೇ ಸಮಯಕ್ಕೆ ಬ್ರಾಹ್ಮಣ ಎದ್ದು ಹೋಗಿ ಆ ಸಾಲಿಗ್ರಾಮವನ್ನ ಚಪ್ಲಿ ಹೊಲಿಯೋನಿಗೆ ಕೊಡ್ತಾನೆ. ಹೇಳ್ತಾನೆ, ನೀನ್ ಎಷ್ಟು ಭಾಗ್ಯಶಾಲಿ, ಸ್ವಯಂ ಭಗವಂತ ನನ್ನ ಕನ್ಸಲ್ಲಿ ಬಂದು ನಿನಗೆ ಕೊಡಕ್ ಹೇಳಿದಾನೆ ಅಂತ ಹೇಳಿ. ಅವನಿಗೆ ನಂಬಕ್ಕೆ ಆಗಲ್ಲ. ಆಗ ಅವನು ಹೇಳ್ತಾನೆ, ಇಲ್ಲಿ ರಿಟರ್ನ್ ಸರ್ವಿಸ್ ಅವೈಲಬಲ್ ಇಲ್ಲ. ಓಕೆ, ನಾ ಒಂದ್ಸರಿ ಮಾರಿದ್ದೀನಲ್ಲ ನಿನಗೆ, ನೀನ್ ತಗೊಂಡೋಗು, ಯಾಕಂದ್ರೆ ನೀ ಕೊಟ್ಟಿದ್ 1 ರೂಪಾಯಿ ನಾನು ಖರ್ಚು ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಬ್ರಾಹ್ಮಣ ಹೇಳ್ತಾನೆ, 1 ರೂಪಾಯಿ ನೀನು ವಾಪಸ್ ಏನು ನನಗ್ ಕೊಡ್ಬೇಡ, ಆದ್ರೆ ಈ ಸಾಲಿಗ್ರಾಮ ಶಿಲೆ ಸ್ವಯಂ ಭಗವಂತ ಇವನು ನಿನ್ನ ಜೊತೆ ಇರ್ಬೇಕು ಅಂತ ಇಷ್ಟ ಪಡ್ತಾ ಇದ್ದಾನೆ. ಯಾಕೆ ಅಂತ ಅಂದ್ರೆ, ನೀನು ಗೀತ್ ಗೋವಿಂದನ ಹಾಡ್ತಾ ಇದೀಯ.
ಸೊ ಈ ಗೀತ್ ಗೋವಿಂದ್ ಏನ್ ಗೊತ್ತಾ, ಆಕ್ಚುಲಿ ಭಗವಂತ ಕೃಷ್ಣ ಮತ್ತೆ ರಾಧಾ ರಾಣಿಯ ಲೀಲೆಗಳು. ಇದ್ರಲ್ಲಿ ಇರೋದು ಫುಲ್ ಭಗವಂತ ಕೃಷ್ಣ ಮತ್ತೆ ರಾಧಾ ರಾಣಿಯ ಲೀಲೆಗಳು. ಯಾರು ಈ ಲೀಲೆಗಳನ್ನ ಹಾಡ್ತಾರಲ್ಲ, ಭಗವಂತ ಅಲ್ಲಿ ಇರಕ್ಕೆ ತುಂಬಾ ಇಷ್ಟಪಡ್ತಾನಂತೆ. ಸೊ ಅಷ್ಟು ಮಹತ್ವವಾಗಿರುವಂತದ್ದು ಈ ಗೀತ್ ಗೋವಿಂದ್. ಓಕೆ, ಸೊ ಈ ಗೀತ್ ಗೋವಿಂದದ ಮೇಲೆ ಇನ್ನೊಂದು ಲೀಲೆ ಇದೆ. ಒಂದು ಸಾರಿ ರಾಜ ಭಗವಂತ ಜಗನ್ನಾಥನ ದರ್ಶನವನ್ನ ಮಾಡೋದಕ್ಕೆ ಅಂತ ಹೇಳಿ ಬರ್ತಾನೆ. ಆಗ ರಾಜ ನೋಡ್ತಾನೆ, ಜಗನ್ನಾಥನ ಬಟ್ಟೆ ಹರಿದೋಗಿರುತ್ತೆ. ಜಗನ್ನಾಥನ ಸೇವೆ ಐಶ್ವರ್ಯ ರೂಪದಲ್ಲಿ ಮಾಡುವಂಥದ್ದು. ರಾಜ ಎಲ್ಲ ಪೂಜಾರಿಗಳನ್ನ ಕರೆಸ್ತಾನೆ, ಎಲ್ಲರಿಗೂ ಬೈತಾನೆ, ಭಗವಂತ ಜಗನ್ನಾಥನಿಗೆ ಹರಿದ ಬಟ್ಟೆಯನ್ನ ಹಾಕಿದೀರ ನೀವು ಅಂತ. ಆಗ ಜಗನ್ನಾಥ ರಾಜನಿಗೆ ಕನ್ಸಲ್ಲಿ ಬಂದು ಹೇಳ್ತಾನೆ, ಇದ್ರಲ್ಲಿ ಪೂಜಾರಿಗಳದ್ದು ಏನೂ ತಪ್ಪಿಲ್ಲ. ಹಾಗಾದ್ರೆ ಹೇ ಪ್ರಭು, ನಿಮ್ ಬಟ್ಟೆ ಯಾಕೆ ಹರಿದಿದೆ ಅಂತ ಕೇಳ್ತಾನೆ ರಾಜ. ಆಗ ಜಗನ್ನಾಥ ಹೇಳ್ತಾನೆ, ಹಿಂದಿನ ತೋಟದಲ್ಲಿ ಒಂದ್ ಸಣ್ಣ ಹುಡುಗಿ ಗೀತ್ ಗೋವಿಂದ್ ಹಾಡ್ ಹೇಳ್ತಾ ಇರ್ತಾಳೆ. ಅವಳು ಹೂ ಹರಿತಾ ಇರ್ತಾಳೆ, ಹೂ ಕೀಳ್ತಾ ಇರ್ತಾಳೆ, ಜೊತೆ ಗೀತ್ ಗೋವಿಂದ್ ಹಾಡ್ತಾ ಇರ್ತಾಳೆ. ಯಾವಾಗ ಯಾರಾದ್ರೂ ಗೀತ್ ಗೋವಿಂದ್ ಹಾಡ್ತಾರಲ್ಲ, ನಾನು ನನ್ನ ಸ್ಥಾನದಲ್ಲಿ ಇರಕ್ಕಾಗಲ್ಲ ನಂಗೆ. ಆಗ ನಾನು ಏನ್ ಮಾಡ್ತೀನಿ, ನನ್ನ ಸ್ಥಾನದಿಂದ ಎದ್ದು ನಾನು ಅವ್ರ ಹಿಂದಿಂದ ಹೋಗ್ತೀನಿ. ನಾನ್ ಯಾವಾಗ ಆ ಹುಡುಗಿಯ ಹಿಂದೆ ಹಿಂದೆ ಹೋಗ್ತಾ ಇದ್ನಲ್ಲ ಗೀತ್ ಗೋವಿಂದ್ ಕೇಳ್ತಾ ಕೇಳ್ತಾ, ಮೇ ಬಿ ಆವಾಗ ಅಲ್ಲಿ ಯಾವ್ದೋ ಗಿಡಕ್ಕೆ ಸಿಕ್ಕು ನನ್ ಬಟ್ಟೆ ಹರಿದಿರ್ಬೇಕು. ಇದ್ರಲ್ಲಿ ಪೂಜಾರಿಗಳದ್ದು ಏನೂ ತಪ್ಪಿಲ್ಲ ಅಂತ ಹೇಳಿ ಸ್ವಯಂ ಭಗವಂತ ರಾಜನಿಗೆ ಹೇಳ್ತಾನೆ. ಆಗ ಭಗವಂತ ಹೇಳ್ತಾನೆ ರಾಜನಿಗೆ, ರಾಜ ನೀನ್ ಒಂದ್ ಕೆಲ್ಸ ಮಾಡು, ಎಂತಹ ವ್ಯವಸ್ಥೆ ಮಾಡು ಅಂತ ಅಂದ್ರೆ, ಮಂದಿರದಲ್ಲೇ ಯಾರಾದ್ರೂ ಗೀತ್ ಗೋವಿಂದ ಪಠನೆಯನ್ನ ಮಾಡಿದ್ರೆ ನಾನ್ ಎಲ್ಲೂ ಹೊರಗೆ ಹೋಗಲ್ಲ ಅಂತ ಹೇಳಿ ಹೇಳ್ತಾನೆ. ಆ ದಿನದಿಂದ ಭಗವಂತ ಜಗನ್ನಾಥ ಯಾವಾಗ ಹೇಳ್ತಾರೆ ಆಗ ಗೀತ್ ಗೋವಿಂದ್ ಹೇಳ್ತಾರೆ, ಮತ್ತೆ ಭಗವಂತ ಜಗನ್ನಾಥ ಯಾವಾಗ ಮಲಗ್ತಾರೆ ಆಗ ಗೀತ್ ಗೋವಿಂದನ್ನ ಹೇಳ್ತಾರೆ. ಎಲ್ಲಿಯ ತನಕ ಭಗವಂತ ಜಗನ್ನಾಥ ಗೀತ್ ಗೋವಿಂದ್ ಕೇಳಲ್ಲ, ಅಲ್ಲಿಯ ತನಕ ಅವನಿಗೆ ನಿದ್ದೆ ಬರಲ್ಲಂತೆ. ಓಕೆ, ಇನ್ನೊಂದ್ ಮಾತಿದೆ, ಏನು ಅಂತ ಅಂದ್ರೆ, ಈ ಗೀತ್ ಗೋವಿಂದನ್ನ ಬಟ್ಟೆ ಮೇಲೆ ಬರೆದು ಆ ಬಟ್ಟೆಯನ್ನ ಜಗನ್ನಾಥನಿಗೆ ಹಾಕ್ತಾರಂತೆ. ಅದರಿಂದ ಅಂದ್ರೆ ಸೇವೆಯ ರೂಪದಲ್ಲಿ ಗೀತ್ ಗೋವಿಂದ್ ಹೇಳೋರನ್ನ ಇಲ್ಲಿ ನೇಮಿಸಿದ್ದಾರೆ. ಈ ರೀತಿ ಅನೇಕ ಸೇವೆಗಳು ಜಗನ್ನಾಥನಿಗೆ ಈಗ್ಲೂ ಕೂಡ ನಡೀತಾ ಇದ್ದಾವೆ. ಓಕೆ, ಗೀತ್ ಗೋವಿಂದ್ ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಒನ್ ಆಫ್ ಮೈ ಫೇವ್ರೇಟ್, ನನಗೆ ತುಂಬಾ ಇಷ್ಟ ಇದೆ ಗೀತ್ ಗೋವಿಂದ್. ಇಲ್ಲಿಗೆ ಭಗವಂತನಿಗೆ ಮಾಡುವಂತಹ ಸೇವೆಗಳ ಬಗ್ಗೆ ಮತ್ತು ಭಗವಂತನಿಗೆ ಬಹಳ ಪ್ರಿಯವಾದಂತಹ ಗೀತ ಗೋವಿಂದದ ಸೇವೆಯ ಬಗ್ಗೆ ಕೇಳಿ ನಿಮ್ಮ ಕರ್ಣಗಳು ಕೂಡ ಅಮೃತತ್ವದಿಂದ ತುಂಬಿಕೊಂಡಿದೆ ಅಂತ ಅನ್ಕೋತೇನೆ. ಈ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ, ಇದೇ ರೀತಿ ಕಥೆಗಳನ್ನ ಸಾಕಷ್ಟು ಕೇಳಬೇಕು ಅಂತ ಮನಸ್ಸಿದ್ದರೆ ಕನ್ನಡದಲ್ಲಿ ಈ ಯೂಟ್ಯೂಬ್ ಚಾನಲ್ನ ನೀವು ಫಾಲೋ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಯಾರಿಗಾದರೂ ಈ ಕಥೆಗಳನ್ನ ಕೇಳಿ ಆನಂದಿಸ್ತಾರೆ ಅಂತ ನಿಮಗೆ ಇದ್ದರೆ ಅವ್ರ ಹತ್ರ ಶೇರ್ ಕೂಡ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು. ಮತ್ತೆ ಸಿಗೋಣ ಮತ್ತೊಂದು ಜಗನ್ನಾಥನ ಕಥೆಯೊಂದಿಗೆ, ಭಾಗವತದ ಭಗವದ್ಗೀತೆಯ ಕಥೆಗಳೊಂದಿಗೆ. ಧನ್ಯವಾದಗಳು. ಹರೇ ಕೃಷ್ಣ.